ಹಲೋ ಮಕ್ಕಳೇ, ವೆಲ್ಕಮ್. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿ ಬರುವಂತಹ ಪಾಠ ಮತ್ತು ಪದ್ಯಗಳ ಹೆಸರುಗಳನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ, ಅದಕ್ಕೂ ಮೊದಲು ನೀವು ಏನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಈಗ ತಿಳ್ಕೊಳ್ಳೋಣ. ನೋಡಿ, ಪರಿಬಿಡಿ ಈ ಒಂದು ಆ ಪುಸ್ತಕದಲ್ಲಿ ಬರುವಂತಹ ಗದ್ಯ ಮತ್ತು ಪದ್ಯಗಳ ಹೆಸರನ್ನ ಇಲ್ಲಿ ನೀಡಲಾಗಿದೆ. ಓಕೆ, ಮೊದಲೇದು ಯಾವ್ದಂತ ನೋಡೋಣ. ಓಕೆ, ಕನ್ನಡಮ್ಮನ ಹರಕೆ ಇದೊಂದು ಪದ್ಯ ಆಗಿದೆ. ಮೊದಲನೇ ಪದ್ಯ ಕನ್ನಡಮ್ಮನ ಹರಕೆ. ಎರಡನೇ ಒಂದು ಗದ್ಯ ಬುದ್ಧಿವಂತ ರಾಮಕೃಷ್ಣ. ಎರಡನೇ ಒಂದು ಗದ್ಯ ಬುದ್ಧಿವಂತ ರಾಮಕೃಷ್ಣ. ಮೂರನೇ ಒಂದು ಗದ್ಯ ವೀರಮಾತೆ ಜೀಜಾಬಾಯಿ. ಮೂರನೇದು ವೀರಮಾತೆ ಜೀಜಾಬಾಯಿ. ನಾಲ್ಕನೇ ಒಂದು ಪದ್ಯ ಮಳೆ. ನಾಲ್ಕನೇ ಪದ್ಯ ಮಳೆ. ಐದನೇ ಒಂದು ಗದ್ಯ ಯಾವುದೆಂದರೆ ಅಜ್ಜಿಯ ತೋಟದಲ್ಲಿ ಒಂದು ದಿನ. ಐದನೇ ಗದ್ಯ ಅಜ್ಜಿಯ ತೋಟದಲ್ಲಿ ಒಂದು ದಿನ. ಆರನೇದು ದೊಡ್ಡವರು ಯಾರು, ಇದೊಂದು ಗದ್ಯ ಆಗಿದೆ. ಓಕೆ, ನೆಕ್ಸ್ಟ್ ಬರುವಂತದ್ದು ಬೀಸೋ ಕಲ್ಲಿನ ಪದ. ಇದೊಂದು ಪದ್ಯ ಆಗಿದೆ. ಇದು ಬೀಸೋ ಕಲ್ಲಿನ ಪದ, ಇದು ಪದ್ಯ. ನೆಕ್ಸ್ಟ್ ಬರುವಂತದ್ದು ಎಂಟನೇ ಒಂದು ಗದ್ಯ ತಾಯಿಗೊಂದು ಪತ್ರ. ಇದು ಗದ್ಯ ಆಗಿದೆ. ಓಕೆ, ನೆಕ್ಸ್ಟ್ ಒಂಬತ್ತನೇದು ಮಹಿಳಾ ದಿನಾಚರಣೆ. ಇದು ಒಂದು ಗದ್ಯ ಆಗಿದೆ, ಮಹಿಳಾ ದಿನಾಚರಣೆ. ಹತ್ತನೇದು ಇದು ಪದ್ಯ ಸರ್ವಜ್ಞಾನ ತ್ರಿಪದಿಗಳು. ಓಕೆ, ಸರ್ವಜ್ಞಾನ ತ್ರಿಪದಿಗಳು ಇದು ಪದ್ಯ. ನೆಕ್ಸ್ಟ್ 11ನೇ ಒಂದು ಗದ್ಯ ಆಗಿದೆ ವೀರ ಅಭಿಮನ್ಯು. 12ನೇದು ವೀರ ಅಭಿಮನ್ಯು. ಓಕೆ, ನೆಕ್ಸ್ಟ್ 12ನೇ ಒಂದು ಗದ್ಯ ಪ್ರವಾಸ ಹೋಗೋಣ. 12ನೇದು ಪ್ರವಾಸ ಹೋಗೋಣ. 13ನೇದು ಬಾವಿಯಲ್ಲಿ ಚಂದ್ರ. ಇದೊಂದು ಪದ್ಯ ಆಗಿದೆ. 13ನೇದು ಬಾವಿಯಲ್ಲಿ ಚಂದ್ರ, ಇದು ಪದ್ಯ. ಓಕೆ, ನೆಕ್ಸ್ಟ್ 14ನೇದು ಹುತಾತ್ಮ ಬಾಲಕ. 14ನೇದು ಹುತಾತ್ಮ ಬಾಲಕ. 15ನೇ ಒಂದು ಪದ್ಯ ದುಡಿಮೆಯ ಗರಿಮೆ. ಯಾವುದು? ದುಡಿಮೆಯ ಗರಿಮೆ, ಇದೊಂದು ಪದ್ಯ ಆಗಿದೆ. ನೆಕ್ಸ್ಟ್ 16ನೇದು ಕನಸುಗಾರ ಕಲಾಂ. 16ನೇದು ಕನಸುಗಾರ ಕಲಾಂ. 17ನೇ ಒಂದು ಗದ್ಯ ಆದ್ರೆ ಕಾಡಿನಲ್ಲೊಂದು ಸ್ಪರ್ಧೆ. ಕಾಡಿನಲ್ಲೊಂದು ಸ್ಪರ್ಧೆ. ಇಷ್ಟು ಪಾಠ ಮತ್ತು ಪದ್ಯಗಳನ್ನ ನಾವು 4ನೇ ತರಗತಿಯ ಕನ್ನಡ ಒಂದು ಪಠ್ಯಪುಸ್ತಕದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇವುಗಳನ್ನ ಒಂದೊಂದಾಗಿ ನಾವು ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ನಿಮ್ಗೆ ಏನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.